ಕೆಲವು ಕ್ಷಣಗಳಲ್ಲಿ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ಮತ್ತೆ ಇವತ್ತು ನಡೆಯುತ್ತೆ. ಬೆಳ್ತಂಗಡಿ ಠಾಣೆಯಿಂದ ಎಸ್ಐಟಿ ಟೀಮ್ ಈಗಾಗಲೇ ಹೊರಟಿದೆ. ದೂರುದಾರನ ಜೊತೆಗೆ ಧರ್ಮಸ್ಥಳದತ್ತ ಎಸ್ಐಟಿ ತಂಡ ಹೊರಟಿರುವಂತಹದ್ದು. ಧರ್ಮಸ್ಥಳದತ್ತ ಎಸ್ಐಟಿ ಅಧಿಕಾರಿಗಳು ಹೊರಡ್ತಾ ಇದ್ದಾರೆ. ಇವತ್ತು 13ನೇ ಪಾಯಿಂಟ್ ಅನ್ನ ಉತ್ಖನನ ಮಾಡ್ತಾರಾ, 13ನೇ ಪಾಯಿಂಟ್ ಏನಿದೆ ಅದನ್ನ ಅಗಿತಾರ ಅನ್ನುವಂಥದ್ದು ಪ್ರಶ್ನೆ ಇದೆ. ದೂರುದಾರನೊಟ್ಟಿಗೆ ಈಗಾಗಲೇ ಹೊರಟಿರುವಂತಹದ್ದು. ಕೆಲವೇ ಕ್ಷಣದಲ್ಲಿ ಧರ್ಮಸ್ಥಳದಲ್ಲಿ 10ನೇ ದಿನದ ಶೋಧ ಆರಂಭ ಆಗಲಿಕ್ಕಿದೆ. ಎಸ್ಐಟಿ ಟೀಮ್ ಆ ಮುಸುಕುದಾರಿ ವ್ಯಕ್ತಿಯೊಂದಿಗೆ ಬೆಳ್ತಂಗಡಿ ಠಾಣೆಯಿಂದ ಹೊರಟಾಗಿದೆ. ಸೊ ಕೆಲವೇ ಕ್ಷಣದಲ್ಲಿ 10ನೇ ದಿನದ ಉತ್ಖನನ ಆರಂಭ ಆಗುತ್ತೆ. ಎಸ್, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಮುಸುಕುದಾರಿ ವ್ಯಕ್ತಿ ಈಗ ಹೋಗ್ತಾ ಇರುವಂತದ್ದು. ನಿಗೂಢ ವ್ಯಕ್ತಿಯ ಎಂಟ್ರಿ ಆಗ್ತಾ ಇದ್ದಂಗೆ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇಂದ ನೇರವಾಗಿ 13ನೇ ಪಾಯಿಂಟ್ಗೆ. ಕೆಲವು ಕ್ಷಣಗಳಲ್ಲಿ ಉತ್ಖನನ ಆರಂಭ ಆಗುತ್ತೆ. 13ನೇ ಪಾಯಿಂಟ್ ನ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಇದೆ. ಹಾಗೇನೆ ಸಾಕಷ್ಟು ಅನುಮಾನಗಳು ಕೂಡ ಇದ್ವು. ನೋಡಿ ಎಷ್ಟು ವಾಹನಗಳಿದೆ ಅಲ್ಲಿ, ಎಷ್ಟೊಂದು ಅಧಿಕಾರಿಗಳಿದ್ದಾರೆ. ಎಲ್ಲರೂ ಕೂಡ ಈಗ ಇವತ್ತಿನ ಶೋಧ ಕಾರ್ಯಕ್ಕೆ ಮುಂದಾಗ್ತಾ ಇರುವಂತಹದ್ದು. ಮುಸುಕುದಾರಿ ವ್ಯಕ್ತಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಂಗೆ ಆತನನ್ನ ಕರ್ಕೊಂಡು ಈಗ ಆ ಸ್ಪಾಟ್ಗೆ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಆರಂಭ ಆಗುತ್ತೆ. ಈಗಾಗಲೇ ಈತ ತೋರಿಸಿದಂತಹ ಎಲ್ಲ ಜಾಗಗಳಲ್ಲಿ ಅಗೆದು ಆಗಿದೆ, ಏನು ಸಿಗ್ಲಿಲ್ಲ. ನಿನ್ನೆ ಬೋಳಿಯಾರ್ ಅಲ್ಲಿ ಕರ್ಕೊಂಡು ಹೋಗಿದ್ರು, ಅಲ್ಲಿ ಒಂದು 2-3 ಸ್ಪಾಟ್ ತೋರಿಸಿದ್ದು ಈತ ಮುಸುಕುದಾರಿ, ಅಗೆದ್ರು, ಏನು ಸಿಗ್ಲಿಲ್ಲ. ಇನ್ನ ಈ ಹಿಂದೆ ಗುರುತು ಮಾಡಿದಂತ ಒಟ್ಟು 13 ಜಾಗ, 1ರಿಂದ 5ನೇ ಸ್ಪಾಟ್ ಅನ್ನ ಅಗಿದ್ರು, ಏನು ಸಿಗ್ಲಿಲ್ಲ. 6ನೇ ಸ್ಪಾಟ್ ಅನ್ನ ಅಗಿದ್ರು, ಕೆಲವು ಮೂಳೆಗಳು ಸಿಕ್ಕಿದೆ, ದೌಡೆ ಹಲ್ಲುಗಳು ಸಿಕ್ಕಿದೆ, ತೊಡೆಯ ಭಾಗದ 2 ಮೂಳೆಗಳು ಸಿಕ್ಕಿದೆ. ಮುಂದೆ ಮತ್ತೆ 7, 8, 9, 10, 11 ಇವೆಲ್ಲವೂ ಕೂಡ ಅಗಿಲಾಯಿತು, ಅವಾಗೇನು ಸಿಗ್ಲಿಲ್ಲ. 11A ಅಂತ ಒಂದು ಆ್ಯಡ್ ಆಯಿತು, ಅಲ್ಲೂ ಏನು ಸಿಗಲಿಲ್ಲ. ನಮ್ಮ ಕೊಲೀಗ್ ನಾಗೇಂದ್ರ ಬಾಬು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ನಿರಂತರ ವರದಿಯನ್ನ ಕೊಡ್ತಾ ಇದ್ದಾರೆ. ಎಸ್ ನಾಗೇಂದ್ರ ಬಾಬು, ಏನು ನಡೀತಾ ಇದೆ? ಶ್ರೀಪಾದ್, ನೋಡಿ ನಿನ್ನೆ ಇದೇ ಸಮಯಕ್ಕೆ ಮುಸುಕುದಾರಿ ವ್ಯಕ್ತಿಯನ್ನ ಎಸ್ಐಟಿ ಕಚೇರಿಯಿಂದ ಕರ್ಕೊಂಡು ಹೊರಟಾಗ ಎಲ್ಲರೂ ಕೂಡ ಅಂದುಕೊಂಡಿದ್ದು 13ನೇ ಪಾಯಿಂಟ್ನಲ್ಲಿ ಆತನನ್ನ ಕರ್ಕೊಂಡು ಹೋಗಿ ಅಲ್ಲಿ ಶೋಧ ಕಾರ್ಯಾಚರಣೆ ಮಾಡ್ತಾರೆ ಅಂತೇಳಿ. ಆದರೆ ಇಲ್ಲ, ಅದು ಹೊಸ ಜಾಗವನ್ನು ತೋರಿಸ್ತಾನೆ, ಹೊಸ ಜಾಗ ಕರ್ಕೊಂಡು ಹೋಗ್ತಾನೆ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ರು. ಅದೇ ರೀತಿಯಾಗಿ ನಿನ್ನೆ ಧರ್ಮಸ್ಥಳದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವಂತಹ ಬೋಳಿಯಾರ್ ಅನ್ನುವ ಪ್ಲೇಸ್ಗೆ ಕರ್ಕೊಂಡು ಹೋಗಿ ಆತ ಅಲ್ಲಿ ಸುಮಾರು 15 ನಿಮಿಷ ಹುಡುಕಾಟವನ್ನು ನಡೆಸಿ 2 ಪಾಯಿಂಟ್ಗಳನ್ನು ತೋರಿಸ್ತಾನೆ. ಆ 2 ಪಾಯಿಂಟ್ಗಳಲ್ಲೂ ಕೂಡ ಅಲ್ಲಿ ಶೋಧ ಕಾರ್ಯಾಚರಣೆ ನಡೆಯುತ್ತೆ. ಇವತ್ತು ಕೂಡ ಹೊಸ ಜಾಗಗಳನ್ನು ತೋರಿಸೋದಾಗಿ ಮುಸುಕುದಾರಿ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಬೇಡಿಕೆಯನ್ನು ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಆತ ತೋರಿಸುವಂತಹ ಹೊಸ ಜಾಗಕ್ಕೆ ಆತನನ್ನ ಕರೆದುಕೊಂಡು ಹೋಗೋದಕ್ಕೆ ಈಗ ಎಸ್ಐಟಿ ತನಿಖಾ ತಂಡ ಮುಂದಾಗಿರೋದು. ಜೊತೆಗೆ ಪ್ರಮುಖವಾಗಿ ಆತನನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನ ಕೂಡ ನಾವಿಲ್ಲಿ ನೇರ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀವಿ. ಈಗ ಬೆಳ್ತಂಗಡಿಯಿಂದ ಹೊರಟಿಲಾಗಿದೆ, ಉಜಿರೆ ಬಳಿ ಈಗ ಉಜಿರೆ ಮಾರ್ಗವಾಗಿ ಈಗ ತೆರಳುತ್ತಿದ್ದಾರೆ. ನೇರವಾಗಿ ಧರ್ಮಸ್ಥಳದ ಕಡೆ ಹೋಗ್ತಾರಾ ಅಥವಾ ಬೇರೆ ಯಾವುದಾದ್ರು ಹೊಸ ಜಾಗವನ್ನು ತೋರಿಸ್ತಾರ ಅನ್ನೋದು ಬಹಳ ಕುತೂಹಲ ಇರುವಂಥದ್ದು. ನೋಡಿ, ಈಗಾಗಲೇ ಆ ಮುಸುಕುದಾರಿ ವ್ಯಕ್ತಿ ಹೇಳಿರುವಂತೆ ಪ್ರಮುಖವಾಗಿ ಇಲ್ಲಿ ಧರ್ಮಸ್ಥಳದ ಸುತ್ತಮುತ್ತ 100 ಶವಗಳನ್ನು ಹೂತಿಟ್ಟಿರೋದಾಗಿ ಆತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಶೋಧ ಕಾರ್ಯಾಚರಣೆ ಮಾಡೋದಾದ್ರೆ ಧರ್ಮಸ್ಥಳದ ಸುತ್ತಮುತ್ತಲೇ ಶೋಧ ಕಾರ್ಯಾಚರಣೆನ ಮಾಡಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಯಾವ್ದಾದ್ರು ಇವತ್ತು ಹೊಸ ಪ್ಲೇಸನ್ನು ತೋರಿಸ್ತಾನ ಅನ್ನೋದು ಒಂದು ಕಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ರೆ, ಮತ್ತೊಂದು ಕಡೆ ಬೇರೆ ಯಾವುದಾದ್ರೂ ಜಾಗಕ್ಕೆ ಕರ್ಕೊಂಡು ಹೋಗಿ ಆತನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಾಗುತ್ತಾ ಅನ್ನೋದು ಕೂಡ ತೀವ್ರ ಕುತೂಹಲ ಕೇಳಿಸ್ತಾ ಇದೆ. ಹಾಗಾಗಿ ಈಗ ನಾವು ಕೂಡ ಅವರನ್ನ ಫಾಲೋ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ನೋಡಿ, ಎಸ್ಐಟಿ ತನಿಖಾ ತಂಡ ಮುಸುಕುದಾರಿ ವ್ಯಕ್ತಿಯನ್ನ ಮುಂದೆಗಡೆ ಒಂದು KSRP ವಾಹನದಲ್ಲಿ ಆತನನ್ನ ಕೂರಿಸಿಕೊಂಡು ಭದ್ರತೆಯಲ್ಲಿ ಕರೆದುಕೊಂಡು ಹೋಗಲಾಗ್ತಾ ಇದೆ. ಅವರ ಹಿಂದೆಗಡೆ AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಹೋಗ್ತಿದ್ದಾರೆ. ಅವರ ಜೊತೆಯಲ್ಲಿ SP ಕೂಡ ಇದ್ದಾರೆ, ಜೊತೆಗೆ SIT ಅಧಿಕಾರಿ ಅವರು ಕೂಡ ಇದ್ದಾರೆ.
ಜೊತೆಗೆ ಸ್ಥಳೀಯ ಪಂಚಾಯತ್ ಅಧಿಕಾರಿಗಳು ಕೂಡ ಅವರು ಕೂಡ ಫಾಲೋ ಮಾಡಿದ್ದಾರೆ, ಸಿಬ್ಬಂದಿಗಳು ಕೂಡ ಬಿಟ್ಟಿದ್ದಾರೆ. ವೈದ್ಯಕೀಯ ತಂಡ ಆಗಿರ್ಬೋದು, ಸೋಕೋ ಟೀಮ್ ಆಗಿರ್ಬೋದು, ಜೊತೆಗೆ FSL ಟೀಮ್ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಿದ್ದಾರೆ. ಅದರ ನೇರ ದೃಶ್ಯಾವಳಿಯನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಶ್ರೀಪಾದ್ ಈಗ ಬಹುತೇಕ ಈಗ ಉಜಿರೆ ತಲುಪಿದ್ದಾರೆ. ಉಜಿರೆಯಿಂದ ಬಲಕ್ಕೆ ತಿರುವನ್ನು ತೆಗೆದುಕೊಂಡರೆ ಅದು ನೇರವಾಗಿ ಧರ್ಮಸ್ಥಳದ ಕಡೆ ಹೋಗುತ್ತೆ. ಹಾಗಾಗಿ ಬಲಕ್ಕೆ ತಿರುವನ್ನು ತೆಗೆದುಕೊಳ್ತಾರೆ ಅಥವಾ ಸ್ಟ್ರೈಟ್ ಆಗಿ ಹೋಗ್ತಾರೆ ಅನ್ನೋದು ಬಹಳ ಕುತೂಹಲ ಇದೆ. ಯಾಕೆಂತಂದ್ರೆ ಈ ಮುಸುಕುದಾರಿ ವ್ಯಕ್ತಿಯ ವಿಚಾರಣೆಗೊಳಪಡಿಸಿರುವಂಥ SIT ತನಿಖಾ ತಂಡ ಹಲವು ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಜೊತೆಗೆ 1995ರಿಂದ ಇಲ್ಲಿಯವರೆಗೂ ಆತ ಯಾರ್ಯಾರ ಸಂಪರ್ಕದಲ್ಲಿದ್ದ, ಎಲ್ಲಿ ವಾಸವಾಗಿದ್ದ, ಈತನನ್ನು ನೋಡಿದವರು ಯಾರು, ಈ ರೀತಿಯಾಗಿ ಒಂದಷ್ಟು ಹೇಳಿಕೆಗಳನ್ನು, ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕೋದಕ್ಕೂ ಕೂಡ ಈಗ SIT ತನಿಖಾ ತಂಡ ಮುಂದಾಗಿರುವಂಥದ್ದು. ಹಾಗಾಗಿ ಬಹಳ ಕುತೂಹಲ ಇದೆ ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ನೋಡಿ, ನಿನ್ನೆ ಆತ ಹೊಸ ಜಾಗಕ್ಕೆ ಕರ್ಕೊಂಡು ಹೋಗೋವರೆಗೂ ಕೂಡ ಖುದ್ದು ಪಂಚಾಯತ್ ಅಧಿಕಾರಿಗಳಿಗಾಗಲಿ, ಸೋಕೋ ಟೀಮ್ಗಾಗಲಿ, FSL ಟೀಮ್ಗಾಗಲಿ, ಸ್ಥಳೀಯ ಪೊಲೀಸರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ. ಯಾಕೆಂದರೆ ಅಷ್ಟೇ ಅಲ್ಲದೆ SIT ತನಿಖಾ ತಂಡಕ್ಕೂ ಕೂಡ ಅದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇರಲಿಲ್ಲ. ಆತನೇ ಕರೆದುಕೊಂಡು ಹೋದಂಥ ಜಾಗದಲ್ಲಿ ಆತ ಒಂದು ಪಾಯಿಂಟನ್ನು ಗುರುತಿಸೋದಕ್ಕೆ ಸರಿಸುಮಾರು 20 ನಿಮಿಷ ತೆಗೆದುಕೊಂಡಿದ್ದಾನನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ. ನಿನ್ನೆ ಕರ್ಕೊಂಡು ಹೋಗ್ತಾರೆ, ಹೊಸ ಜಾಗವನ್ನು ತೋರಿಸ್ತಾನೆ. ಅಲ್ಲಿ ಆತ ಒಂದು ಸಮಯಾವಕಾಶವನ್ನು ಕೇಳ್ತಾನೆ, ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ಹುಡುಕಾಡಬೇಕು ಜಾಗವನ್ನು ಅಂತ ಹೇಳಿದಾಗ ಎಲ್ಲರೂ ಕೂಡ ಅಲ್ಲೇ ಕೂತು ಆಯಿತು ನೀನು ಟೇಕ್ ಯುವರ್ ಓನ್ ಟೈಮ್ ಅಂತ ಹೇಳಿ ಆತನಿಗೆ ಕಾಲಾವಕಾಶವನ್ನು ಕೊಟ್ಟು ಆತ ಹುಡುಕಾಟವನ್ನು ನಡೆಸ್ತಾನೆ. ಸ್ವಲ್ಪ ಹೊತ್ತು ಆಚೆ ಈಚೆ ಓಡಾಡಿ ನಂತರ ಆತ ಬಂದು ನೋಡಿ ನಾನು 2 ಪಾಯಿಂಟ್ ಗುರುತಿಸಿದ್ದೀನಿ, ಅಲ್ಲಿ ನೀವು ಶೋಧ ಕಾರ್ಯಾಚರಣೆನ ಮಾಡಬಹುದು ಅಂತೇಳಿ ಸೂಚನೆ ಕೊಡ್ತಾನೆ. ಹಾಗಾಗಿ ಅಲ್ಲಿ ಶೋಧ ಕಾರ್ಯಾಚರಣೆನ ಮಾಡ್ತಾರೆ. 2 ಸ್ಥಳಗಳಲ್ಲಿ ಉತ್ಖನನ ಮಾಡಿದಾಗ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಪತ್ತೆ ಆಗಲಿಲ್ಲ ಶ್ರೀಪಾದ್. ಹಾಗಾಗಿ ಅದನ್ನ ಕೈ ಬಿಡಲಾಗುತ್ತೆ. ಇವತ್ತು SIT ತನಿಖಾ ತಂಡ ಆತನನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಬಹಳ ಕುತೂಹಲ ಕೇಳಿಸ್ತಾ ಇರುವಂಥದ್ದು. ಇನ್ನು 13ನೇ ಪಾಯಿಂಟ್ ಕರ್ಕೊಂಡು ಹೋಗ್ತಾರ? ಖಂಡಿತವಾಗ್ಲೂ ಇಲ್ಲ ಅಂತ ಮೂಲಗಳು ಹೇಳ್ತಾ ಇದೆ. ಯಾಕೆ ಅಂತಂದ್ರೆ 13ನೇ ಪಾಯಿಂಟ್ ನಲ್ಲಿ ಸುಮಾರು ಆತನೇ ದೂರುದಾರನೇ ಹೇಳಿಕೊಂಡಿರುವಂತ ಹಿನ್ನೆಲೆಯಲ್ಲಿ 15 ಅಡಿ ಆಳದಲ್ಲಿ ನಾನು ಹೂತಿಟ್ಟಿರೋದಾಗಿ ಆತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಈ 13ನೇ ಪಾಯಿಂಟ್ನಲ್ಲಿ 15 ಅಡಿ ಆಳದಷ್ಟು ಅಗೆಯುವಷ್ಟು ಸಾಧ್ಯಗಳಿಲ್ಲ. ಹಾಗಾಗಿ GPR ಅನ್ನ ಬಳಸಿ ತಂತ್ರಜ್ಞಾನದ ಮೂಲಕ ಪತ್ತೆ ಹಚ್ಚುವ ಕೆಲಸವನ್ನ SIT ಮುಂದಾಗ್ತಾ ಇದೆ. ಹಾಗಾಗಿ ಇದೇ ಕಾರಣಕ್ಕೋಸ್ಕರ ಹಿರಿಯ SIT ಅಧಿಕಾರಿಗಳು, ಅದರಲ್ಲಿ ಪ್ರಣಬ್ ಮೊಹಂತಿ ಅವರಾಗಿರ್ಬೋದು ಅಥವಾ MN ಅನುಚೇತ್ ಅವರಾಗಿರ್ಬೋದು, ಇಬ್ಬರು ಕೂಡ ಬೆಂಗಳೂರಿಗೆ ತೆರಳಿದ್ದಾರೆ. ಈ ಒಂದು GPR ಎಕ್ಸ್ಪರ್ಟ್ಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಫೈನಲ್ ಮಾಡೋದಕ್ಕೆ ಅಂತೇಳಿ ಅವರು ಬೆಂಗಳೂರಿನಲ್ಲಿ ಇವತ್ತು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಒಂದು ವೇಳೆ GPR ಎಕ್ಸ್ಪರ್ಟ್ ಜೊತೆ ಮಾತುಕತೆ ನಡೆದು ಫೈನಲ್ ಆಗಿದೆ. ಆದರೆ ಸೋಮವಾರ GPR ಅನ್ನ ತಂದು ಆ ಮೂಲಕ ಒಂದು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಬಹುದು ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ 13ನೇ ಪಾಯಿಂಟ್. ಇನ್ನು ಮತ್ತೊಂದು ಕಡೆ ಶ್ರೀಪಾದ್ ಪ್ರಮುಖವಾದಂಥ ಅಂಶ ಅಂತಂದ್ರೆ ಈಗ ಮ್ಯಾನ್ಯುಯಲ್ ಆಗಿ ಉತ್ಖನನ ಕಾರ್ಯ ನಡೀತಾ ಇದೆ. ಕೇವಲ 5 ಅಡಿಯಷ್ಟು ಮಾತ್ರ ಅಗೆಯಬಹುದಾದಂಥ ಒಂದು ಸಿಬ್ಬಂದಿಗಳ ಕೈನಲ್ಲಿ ಸಾಧ್ಯತೆಗಳಿದೆ. JCB ಅನ್ನ ಬಳಸಿ ಕೂಡ ಒಂದು 5 ಅಡಿಗಳಷ್ಟು ಆಳವನ್ನ ಅಗೆಯಬಹುದು. ಅದಕ್ಕಿಂತ ಜಾಸ್ತಿ ಅಗೆಯಲೇಬೇಕು ಅಂದಾಗ ಅಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಬಳಕೆ ಮಾಡಿಕೊಳ್ಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ SIT ತನಿಖಾ ತಂಡ ಕೂಡ ಈಗ ಮುಂದಾಗ್ತಾ ಇದೆ. ಪ್ರಮುಖವಾಗಿ ಇವತ್ತು ಎಲ್ಲಿ ನೋಡಿ ಈಗ ಬಲಬದಿಗೆ ತಿರುವು ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಶ್ರೀಪಾದ್ ಇಟ್ಸ್ ಕನ್ಫರ್ಮ್ ಧರ್ಮಸ್ಥಳದ ಕಡೆ ಹೋಗ್ತಿದ್ದಾರೆ. ಧರ್ಮಸ್ಥಳದಲ್ಲಿ ಮತ್ತೊಂದು ಹೊಸ ಜಾಗವನ್ನ ಇವತ್ತು ತನಿಖಾ ತಂಡಕ್ಕೆ ಆ ಮುಸುಕುದಾರಿ ವ್ಯಕ್ತಿ ತೋರಿಸ್ತಾನ, ಕಾದು ನೋಡಬೇಕಿದೆ. ಪ್ರಮುಖವಾಗಿ ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಎಷ್ಟು ವಾಹನಗಳು ಹೋಗ್ತಾ ಇದೆ ಅಂತೇಳಿ. ನೋಡಿ, ಕರ್ನಾಟಕ ಸರ್ಕಾರಕ್ಕೆ ಸೇರಿದಂಥ ಸ್ಥಳೀಯ ಪಂಚಾಯತ್ ಸೇರಿದಂಥ ವಾಹನಗಳು, ಜೊತೆಗೆ ಅಧಿಕಾರಿಗಳ ತಂಡ ಇರುವಂಥದ್ದು, ಪೊಲೀಸ್ ವಾಹನಗಳು, ಜೊತೆಗೆ ಸಿಬ್ಬಂದಿಗಳು, ಸೋಕೋ ಟೀಮ್ ಇರೋದು, FSL ಟೀಮ್ ಇರೋದು, ಎಲ್ಲರೂ ಕೂಡ ಇಲ್ಲಿ ಹೋಗ್ತಿರುವಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಉಜಿರೆ ಕಡೆಯಿಂದ ಈಗ ಧರ್ಮಸ್ಥಳದ ಕಡೆ ಆತನನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ನೇರ ದೃಶ್ಯಾವಳಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಶ್ರೀಪಾದ್ ಪ್ರಮುಖವಾಗಿ ಇವತ್ತು ನಿನ್ನೆ ಕರೆದುಕೊಂಡಂತ ಹೋಗದ ಜಾಗದಲ್ಲೇ ಹೊಸ ಪಾಯಿಂಟ್ಗಳನ್ನು ತೋರಿಸ್ತಾನ ಅಥವಾ ಅದನ್ನ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಹೊಸ ಪಾಯಿಂಟ್ ಅನ್ನ ತೋರಿಸ್ತಾನ ಅನ್ನೋದು ತೀವ್ರ ಕುತೂಹಲ ಕೇಳಿಸ್ತಾ ಇದೆ. ಯಾಕೆಂತಂದ್ರೆ ಆತನೇ ಹೇಳಿರುವಂತೆ ನಾನು ಹೊಸ ಜಾಗಗಳನ್ನ ತೋರಿಸ್ತೀನಿ, ಅಲ್ಲಿಯೂ ಕೂಡ ನೀವು ಉತ್ಖನನ ಮಾಡಬೇಕು ಅಂತೇಳಿ ಆತ ಕೇಳಿಕೊಂಡಿರುವಂತ ಹಿನ್ನೆಲೆಯಲ್ಲಿ SIT ತನಿಖಾ ತಂಡ ಅದೆಲ್ಲದಕ್ಕೂ ಕೂಡ ಸಿದ್ಧಗೊಂಡು ಈಗ ಆತನನ್ನು ಕರ್ಕೊಂಡು ಹೋಗ್ತಾ ಇದೆ. ಒಟ್ಟು ಇನ್ನೂ 4-5 ಸ್ಪಾಟ್ಗಳನ್ನು ನಾನು ತೋರಿಸ್ತೀನಿ ಅಂತೇಳಿ ನಿನ್ನೆ ಆತ SIT ಅಧಿಕಾರಿಗಳ ಮುಂದೆ ಮನವಿಯನ್ನು ಇಟ್ಟಿದ್ದ. ಹಾಗಾಗಿ ನಿನ್ನೆ 2 ಪಾಯಿಂಟ್ ತೋರಿಸಿದ್ದ. ಆ 2 ಪಾಯಿಂಟ್ನಲ್ಲಿ ಏನೂ ಕೂಡ ಸಿಕ್ಕಿಲ್ಲ. ಇನ್ನೂ 3 ಪಾಯಿಂಟ್ಗಳನ್ನು ಆತ ತೋರಿಸುವಂಥ ಸಾಧ್ಯತೆ ಇದೆ. ಆ 3 ಪಾಯಿಂಟ್ಗಳು ಯಾವುದು? ಅಥವಾ ಮತ್ತೊಂದು ಕಡೆ ಈ ಕೆಲೋರಿ ಬಳಿ ಒಂದು ಶಾಲಾ ವಿದ್ಯಾರ್ಥಿನಿಯ ಶವವನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿಕೊಂಡಿದ್ದ ಆ ಸ್ಪಾಟ್ ಏನಾದರೂ ಕರ್ಕೊಂಡು ಹೋಗ್ತಾನೆ ಅನ್ನೋದು ತೀವ್ರ ಕುತೂಹಲ ಕೇಳಿಸ್ತಾ ಇದೆ. ಒಟ್ಟಾರೆಯಾಗಿ
ಆ ಸ್ಥಳಕ್ಕೆ ಹೋಗುವವರೆಗೂ ಕೂಡ ಯಾವುದೂ ಫೈನಲ್ ಆಗೋದಿಲ್ಲ ಶ್ರೀಪಾದ್. ಜೊತೆಗೆ ಈಗ ಆತನನ್ನ 11ನೇ ಪಾಯಿಂಟ್ ಅಥವಾ 12ನೇ ಪಾಯಿಂಟ್ಗೂ ಕರ್ಕೊಂಡು ಹೋಗ್ಬೋದು, ಅಥವಾ 11th A ಪಾಯಿಂಟ್ಗೆ ಬೇಕಾದರೂ ಕರ್ಕೊಂಡು ಹೋಗ್ಬೋದು, ಅಥವಾ ಅದನ್ನು ಹೊರತುಪಡಿಸಿ ಇಲ್ಲಿ ಪ್ರಮುಖವಾಗಿ ಹೊಸ ಪಾಯಿಂಟ್ಗೂ ಕೂಡ ಕರ್ಕೊಂಡು ಹೋಗ್ಬೋದು. ಅಂತಿಮವಾಗಿ ಯಾವ ಸ್ಥಳಕ್ಕೆ ಹೋಗಿ ತಲುಪ್ತಾರೋ ಅಲ್ಲಿವರೆಗೂ ಕೂಡ ಯಾವುದನ್ನು ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಸಾಧ್ಯತೆಗಳನ್ನು ಗಮನಿಸೋದಾದ್ರೆ ಇವತ್ತು ಹೊಸ ಜಾಗವನ್ನು ಆತ ತೋರಿಸ್ತಾನೆ ಅನ್ನೋದು ಮಾತ್ರ ಗೊತ್ತಿದೆ. ಆದರೆ ಅದು ಯಾವ ಜಾಗ, ಎಲ್ಲಿರುವಂಥದ್ದು, ಅಲ್ಲಿ ಏನನ್ನ ತೋರಿಸ್ತಾರೆ, ಎಷ್ಟು ಪಾಯಿಂಟ್ಗಳನ್ನು ತೋರಿಸ್ತಾನೆ ಅನ್ನೋದು ತೀವ್ರ ಕುತೂಹಲ ಕೇಳಿಸ್ತದೆ. ಅದೇ ರೀತಿಯಾಗಿ SIT ತನಿಖಾ ತಂಡ ಕೂಡ ಪ್ರಿಪೇರ್ ಆಗಿ ಬಂದಿರೋದು. ನೋಡಿ ಎಷ್ಟು ವಾಹನಗಳು ಹೋಗ್ತಾ ಇದೆ ಅಂತೇಳಿ ನೀವು ನಮ್ಮ ದೃಶ್ಯಾವಳಿಯಲ್ಲಿ, ಲೈವ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಶ್ರೀಪಾದ್. ನೋಡಿ ಇಲ್ಲಿ ಒಂದಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು ಈ 12 ಪಾಯಿಂಟ್ಗಳ ಪೈಕಿ 11th A ಪಾಯಿಂಟ್ನಲ್ಲಿ ಯಾವುದೇ ಉತ್ಖನನ ಮಾಡದೆ ಸಿಕ್ಕಂಥ ಅಸ್ಥಿಪಂಜರವನ್ನು ವಶಕ್ಕೆ ಪಡೆದುಕೊಂಡು ಲ್ಯಾಬ್ಗೆ ಕಳಿಸಿ ಅಲ್ಲಿ ರಿಪೋರ್ಟ್ಗೋಸ್ಕರ ಕಾಯ್ತಿದ್ದಾರೆ. ಇನ್ನು ಅದನ್ನು ಹೊರತುಪಡಿಸಿ ಅಂದರೆ 11th A ಪಾಯಿಂಟನ್ನು ಹೊರತುಪಡಿಸಿ ಇನ್ನೂ ಉಳಿದ 12 ಪಾಯಿಂಟ್ಗಳ ಪೈಕಿ ಕೇವಲ 6ನೇ ಪಾಯಿಂಟಲ್ಲಿ ಮಾತ್ರ ತಲೆ ಬುರುಡೆಯ ಕೆಲವೊಂದಷ್ಟು ಪೀಸ್ಗಳು ಸಿಕ್ಕಿದ್ದು, ಆ ಪೀಸ್ಗಳನ್ನು ವಶಕ್ಕೆ ಪಡೆದುಕೊಂಡಿರುವಂತಹ ತನಿಖಾ ತಂಡ ಅದನ್ನು ಲ್ಯಾಬ್ಗೆ ಕಳಿಸ್ಕೊಟ್ಟಿದೆ. ಅದರ ವರದಿ ಬರಬೇಕಾಗಿದೆ. ಹಾಗಾಗಿ ಅದರ ವರದಿ ಬರೋವರೆಗೂ ಕೂಡ ಯಾವುದೇ ರೀತಿಯಂಥ ಒಂದು ವಿಚಾರವಾಗಿ ಫೈನಲ್ ಆಗಿ ಹೇಳೋದಕ್ಕೆ ಬರೋದಿಲ್ಲ ಅಂತೇಳಿ SIT ಮೂಲಗಳು ಹೇಳ್ತಾ ಇದೆ. ಈಗ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ಬಹುತೇಕ ಉಜ್ರೆ ದಾಟಿ ಧರ್ಮಸ್ಥಳದ ಹತ್ರ ಈಗ ತೆರಳ್ತಾ ಇರುವಂತಹ ಲೈವ್ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಶ್ರೀಪಾದ್. ನೋಡಿ ಎಷ್ಟು ವಾಹನಗಳು ಆತನ ಹಿಂಬದಿಯಲ್ಲಿ ಹೋಗ್ತಾ ಇದೆ ಅಂತ ನೋಡಿ. ನಿನ್ನೆ ಸರಿಸುಮಾರು 40ಕ್ಕೂ ಹೆಚ್ಚು ಅಧಿಕಾರಿ ವರ್ಗದವರು ಹಾಗೆ ಸಿಬ್ಬಂದಿಗಳು ಕೂಡ ಅಲ್ಲಿ ಅಂದರೆ ಆತನ ಜೊತೆಯಲ್ಲಿದ್ದರು. ಆ ಅರಣ್ಯ ಪ್ರದೇಶದಲ್ಲಿ ಉತ್ಖನನ ಕಾರ್ಯವನ್ನು ಕೂಡ ಮಾಡಿದರು. ನಿನ್ನೆ ಆ ಪಂಚಾಯತ್ ಆಗಲಿ ಅಥವಾ ಸ್ಥಳೀಯ ಪೊಲೀಸರಿಗಾಗಲಿ ಯಾರಿಗೂ ಕೂಡ ಯಾವುದೇ ಮಾಹಿತಿ ಇರಲಿಲ್ಲ ನಾವು ಎಲ್ಲಿಗೆ ಹೋಗ್ತೀವಿ, ಯಾವ ಸ್ಪಾಟ್ಗೆ ಹೋಗ್ತೀವಿ ಅಂತ. ಯಾಕೆಂದರೆ ಆತನೇ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದ. ಆತ ಕರೆದುಕೊಂಡು ಹೋದಂಥ ಜಾಗಕ್ಕೆ, ಅಲ್ಲಿ ಆತ ತೋರಿಸಿದಂಥ ಜಾಗದಲ್ಲೇ ಉತ್ಖನನ ಕಾರ್ಯ ಕೂಡ ನಡೆದಿತ್ತು. ಹೀಗಾಗಿ ಈಗ ಇವತ್ತು ಹೊಸ ಜಾಗಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂಥ SIT ತನಿಖಾ ತಂಡ ಆತ ತೋರಿಸುವಂಥ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಪ್ರಮುಖವಾಗಿ ಯಾವ ಜಾಗವನ್ನು ಆತ ತೋರಿಸ್ತಾನೆ ಅನ್ನೋದು ತೀವ್ರ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಶ್ರೀಪಾದ್ ನೋಡಿ, ಈಗ ಬಹುತೇಕ ಧರ್ಮಸ್ಥಳದ ಹತ್ರ ಬಂದು ನಾವು ತಲುಪಿದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಸ್ಪಾಟ್ಗೆ ರೀಚ್ ಆಗುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ನಾವೀಗ ಅರ್ಲೆ ರಸ್ತೆ ಅಂತ ಏನು ಕರಿತೀವಿ, ಆ ಅರ್ಲೆ ಮಾರ್ಗವನ್ನು ಈಗ ಅವರು ಅನುಸರಿಸ್ತಾ ಇರುವಂಥದ್ದು. ಆ ಜಾಗದಲ್ಲೂ ಕೂಡ ಈಗ ಹೋಗ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ ಇಲ್ಲಿ ಈ ಒಂದು ಗಸ್ತು ವಾಹನ ಏನಿದೆಯಲ್ಲ, ಈ ಗಸ್ತು ವಾಹನ ಆತನಿಗೆ ಸಂಪೂರ್ಣವಾಗಿ ಪ್ರಮುಖವಾಗಿ ಒಂದು ಭದ್ರತೆಯನ್ನು ಕೊಡುವ ಕೆಲಸವನ್ನು ಕೂಡ ಮಾಡ್ತಾ ಇದೆ. ನೋಡಿ ಬೆಳಗ್ಗೆ ನೋಡಿ ಮುಂದಗಡೆ ಆ ಒಂದು ಪ್ರಮುಖವಾದಂಥ ವಾಹನ, ದೊಡ್ಡ ವಾಹನ, ಪೊಲೀಸ್ ವಾಹನ ಇದೆ. ಆ ವಾಹನದಲ್ಲಿ ಮುಸುಕುದಾರಿಯನ್ನು ಕರ್ಕೊಂಡು ಹೋಗ್ಲಾಗ್ತದೆ. ಬೆಳಗ್ಗೆ ಸರಿಸುಮಾರು ನಿನ್ನೆ 10:20 ಬಂದ, ಅದೇ ರೀತಿಯಾಗಿ ಇವತ್ತು ಕೂಡ ಅದೇ ಸಮಯಕ್ಕೆ ಆತ ಬಂದಿದ್ದ. ಹಾಗಾಗಿ ಇಲ್ಲಿಯವರೆಗೂ ಕೂಡ ಆತನಿಂದ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಂಡು ಯಾವ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತೇಳಿ ಆತನಿಂದ ಮಾಹಿತಿಯನ್ನು ಪಡೆದುಕೊಂಡು ಆ ಬಳಿಕ ಆತನನ್ನು ಕರ್ಕೊಂಡು ಈಗ ಸುಮಾರು 20 ನಿಮಿಷಗಳ ಹಿಂದೆ ಅಷ್ಟೇ ಆತನನ್ನು SIT ಕಚೇರಿಯಿಂದ ಕರ್ಕೊಂಡು ಹೊರಡ್ತಾರೆ. ಅಂದರೆ ಸರಿಸುಮಾರು 1.5 ಗಂಟೆ ಕಾಲ ಆತನನ್ನು ವಿಚಾರಣೆಗೊಳಪಡಿಸಿ ಆತನಿಂದ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಂಡು ಈಗ ಆತನನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಇನ್ನು ಬಹುತೇಕ 5 ರಿಂದ 6 ನಿಮಿಷದಲ್ಲಿ ಆತ ಧರ್ಮಸ್ಥಳವನ್ನು ತಲುಪ್ತಾನೆ. ಆ SIT ತನಿಖಾ ತಂಡ ಕೂಡ ಆ ಒಂದು ಧರ್ಮಸ್ಥಳಕ್ಕೆ ತಲುಪುವ ಕೆಲಸಗಳಾಗುತ್ತೆ. ಅಲ್ಲಿಂದ ಯಾವ ಸ್ಥಳಕ್ಕೆ ಹೋಗ್ತಾರೆ ಅನ್ನೋದು ಕುತೂಹಲ. ನೋಡಿ ನೆನ್ನೆ ಇಡೀ ಧರ್ಮಸ್ಥಳದಲ್ಲಿ ಒಂದು ಕುತೂಹಲ ಕಳಿಸಿತ್ತು. ಇವತ್ತು ಯಾವ ಹೊಸ ಜಾಗವನ್ನ ತೋರಿಸ್ತಾನೆ ಸೇತುವೆ ಸಿಗುತ್ತೆ. ಆ ಸೇತುವೆಯಿಂದ 1, 2, 3 ಅಂತೇಳಿ ಆತ ಸ್ಥಳಗಳನ್ನ ಗುರುತಿಸ್ತಾ ಹೋಗಿರ್ತಾನೆ. ಕೆಲವು ಕ್ಷಣಗಳಲ್ಲಿ ಆತ ಪಾಯಿಂಟ್ ನಂಬರ್ 1, 2 ಈಗ ಆಲ್ಮೋಸ್ಟ್ ತಲುಪ್ತಾ ಇದ್ದಾರೆ. ಇನ್ನೇನು 1 ಕಿಲೋಮೀಟರ್ ದೂರದಲ್ಲಿದ್ದೀವಿ, 1-2 ಕಿಲೋಮೀಟರ್ ದೂರದಲ್ಲಿದ್ದೀವಿ ಅಲ್ಲಿಗೆ ನಾವು ತಲುಪೋದಕ್ಕೆ. ನೋಡಿ ಆತನ ಹಿಂಬದಿಯಲ್ಲಿ SP ಕೂಡ ಇದ್ದಾರೆ, ಸ್ಥಳೀಯ SP ಕೂಡ ಇದ್ದಾರೆ. ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟ್ ನ ಬಳಿ ಈಗ ಆಲ್ಮೋಸ್ಟ್ ತಲುಪ್ತಾ ಇದ್ದಾರೆ. ಇನ್ನೇನು 1 ಕಿಲೋಮೀಟರ್ ದೂರದಲ್ಲಿದ್ದೀವಿ, 1-2 ಕಿಲೋಮೀಟರ್ ದೂರದಲ್ಲಿದ್ದೀವಿ ಅಲ್ಲಿಗೆ ನಾವು ತಲುಪೋದಕ್ಕೆ. ನೋಡಿ ಆತನ ಹಿಂಬದಿಯಲ್ಲಿ SP ಕೂಡ ಇದ್ದಾರೆ, ಸ್ಥಳೀಯ SP ಕೂಡ ಇದ್ದಾರೆ, SIT ತನಿಖಾ ತಂಡ ಕೂಡ ಇದೆ, ಜೊತೆಗೆ AC ಕೂಡ ಮುಂದೆಗಡೆ ತೆರಳ್ತಾ ಇರುವಂಥ ಸ್ಟೆಲ್ಲಾ ವರ್ಗೀಸ್ ಅವರ ವಾಹನವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಸ್ಥಳೀಯ ಪಂಚಾಯತ್ ಅಧಿಕಾರಿಗಳು ಕೂಡ ಈಗ ಅವರನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಸುಮಾರು 10ಕ್ಕೂ ಹೆಚ್ಚು ವಾಹನಗಳು ಈಗ ಹಿಂಬದಿಯಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಆತ ಎಲ್ಲಿ ಕರ್ಕೊಂಡು ಹೋಗ್ತಾನೆ,
ಅನ್ನೋದು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಈಗ ಬಹುತೇಕ ಧರ್ಮಸ್ಥಳ ತಲುಪಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತ ಹೊಸ ಜಾಗಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾನೆ. ನೋಡಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಈಗ ಮೊದಲನೇ ಪಾಯಿಂಟ್ ಅಂತೇನೆ ಮೊದಲನೇ ಪಾಯಿಂಟ್ ಹತ್ರ ಏನು ಉತ್ಖನನ ಕಾರ್ಯ ನಡೆದಿತ್ತಲ್ಲ ಆ ಒಂದು ಸ್ಥಳದ ಹತ್ರ ಈಗ ಇರುವಂಥದ್ದು. ಆ ಸ್ಥಳವನ್ನು ದಾಟಿದ ಬಳಿಕ ಧರ್ಮಸ್ಥಳದ ಸ್ನಾನಘಟ್ಟ ಅಂದರೆ ನೇತ್ರಾವತಿ ಸ್ನಾನಘಟ್ಟಕ್ಕೆ ನಾವು ತಲುಪ್ತೀವಿ. ಅಲ್ಲಿಂದ ಧರ್ಮಸ್ಥಳ ತಲುಪಲಾಗುತ್ತೆ. ನಿನ್ನೆ ಧರ್ಮಸ್ಥಳದ ಕಲೇರಿ ಜಾಗದಲ್ಲಿ ಆತ ಕರ್ಕೊಂಡು ಹೋಗಿ ಅಂದರೆ ಆತನೇ ಹೇಳಿದಂತೆ 15 ವರ್ಷದ ಅಂದರೆ ಶಾಲಾ ವಿದ್ಯಾರ್ಥಿನಿಯ ಒಂದು ಬಾಲಕಿಯ ಶವವನ್ನು ಹೊತ್ತಿಟ್ಟಿರೋದಾಗಿ ಹೇಳಿದ್ದ. ಹಾಗಾಗಿ ಆ ಕಲ್ಲೇರಿ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನ ಅನ್ನೋದು ಬಹಳ ಕುತೂಹಲ ಇತ್ತು. ಆದರೆ ಅಲ್ಲಿಗೆ ಕರ್ಕೊಂಡು ಹೋಗೋದಿಲ್ಲ, ಅದನ್ನು ಹೊರತುಪಡಿಸಿ ಬೇರೆಯೊಂದೇ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಹೊಸ ಜಾಗವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾನೆ. ಇವತ್ತು ಕೂಡ ಆತ ಹೊಸ ಜಾಗವನ್ನು ತೋರಿಸಬಹುದು ಅನ್ನುವ ನಿರೀಕ್ಷೆ ಇದೆ. ಹಾಗಾಗಿ ನಾವು ಕೂಡ ಅವರನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ವೀಕ್ಷಕರಿಗೆ ಅದರ ನೇರ ದೃಶ್ಯಾವಳಿಗಳನ್ನು ತೋರಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ಬಹುತೇಕ ಧರ್ಮಸ್ಥಳ ತಲುಪಿದ್ದಾರೆ. ನಾವೇನು ಆಗಲೇ ಹೇಳ್ತಾ ಇದ್ದೆ, ಮೊದಲ ಪಾಯಿಂಟ್ ಏನಿತ್ತು, ಈ 13 ಪಾಯಿಂಟ್ಗಳ ಪೈಕಿ ಮೊದಲ ಪಾಯಿಂಟ್ನಲ್ಲಿ ಏನು ಉತ್ಖನನ ಕಾರ್ಯ ನಡೆದಿತ್ತಲ್ಲ ಆ ಸ್ಪಾಟಲ್ಲಿ ಈಗ ಇದ್ದಾರೆ. ಅದಾದ ಬಳಿಕ ನೋಡಿ ಒಂದು ದೇವಸ್ಥಾನವನ್ನು ನಾವು ಕರಿತೀವಿ, ಸೂರ್ಯ ಮಂದಿರ ಅಂತ ನಾವು ಕರಿತೀವಿ. ಆ ಸೂರ್ಯ ಮಂದಿರವನ್ನು ದಾಟಿ ಈಗ ಮುಂದೆ ಸಾಗ್ತಿದ್ದಾರೆ. ಆ ಒಂದು ಬ್ರಿಡ್ಜ್ ಸಿಗ್ತಾ ಇದ್ದಂತೆ ಅಲ್ಲಿಂದ ಮೊದಲನೇ ಪಾಯಿಂಟ್ ಕೂಡ ಆರಂಭ ಆಗ್ತಾ ಇತ್ತು. ಸೊ ಹಾಗಾಗಿ ಬಹಳ ಕುತೂಹಲ ಅಂತೂ ಇದ್ದೇ ಇದೆ ಶ್ರೀಪಾದ್. ಇವತ್ತು ನೋಡಿ ಸರ್ಕಾರಿ ರಜಾ ದಿನ ಇರಬಹುದು, ಆದರೆ ಅಧಿಕಾರಿಗಳು ಇವತ್ತು ಯಾವುದೇ ರಜವನ್ನು ತೆಗೆದುಕೊಳ್ಳದೆ ಆತನಿಗೋಸ್ಕರ ಬಂದು ಆತ ತೋರಿಸುವಂಥ ಜಾಗದಲ್ಲಿ ಉತ್ಖನನ ಕಾರ್ಯ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. SIT ತನಿಖಾ ತಂಡ ಕೂಡ ಅದೇ ರೀತಿಯಾಗಿ ಮುಂದಾಗಿರುವಂಥದ್ದು. ಈಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಧರ್ಮಸ್ಥಳವನ್ನು ಎಂಟ್ರಿ ಆಗಿದ್ದಾರೆ. ಧರ್ಮಸ್ಥಳಕ್ಕೆ ಈಗ ಎಂಟ್ರಿ ಆಗ್ತಾ ಇರುವಂತಹ ನೇರ ದೃಶ್ಯಾವಳಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ ಈಗ ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿ ಪ್ರಮುಖವಾಗಿ ಒಂದು ಸೇತುವೆ ಸಿಗುತ್ತೆ ಶ್ರೀಪಾದ್. ಆ ಸೇತುವೆಯಲ್ಲಿ ಮೊದಲನೇ ಪಾಯಿಂಟ್ ಅಂತ ನಾವು ಕರಿತೀವಿ. ಆ ಒಂದು ಮೊದಲನೇ ಪಾಯಿಂಟಲ್ಲಿ ಉತ್ಖನನ ಕಾರ್ಯ ಕೂಡ ಆರಂಭ ಆಗಿತ್ತು. ಈ ಸೇತುವೆ ಆದ ಬಳಿಕ ನಮಗೆ ಸಿಗೋದು 1, 2, 3 ಪಾಯಿಂಟ್ಗಳಾದ ಬಳಿಕ 11 ಮತ್ತು 12ನೇ ಪಾಯಿಂಟ್ ಕೂಡ ಅಲ್ಲಿ ನಮಗೆ ರಸ್ತೆಯಲ್ಲೇ ನೋಡೋದಕ್ಕೆ ಸಿಗುತ್ತೆ. ಅದಾದ ಬಳಿಕ ಸ್ನಾನಘಟ್ಟ ಸಿಗುತ್ತೆ, ನೇತ್ರಾವತಿ ಸ್ನಾನಘಟ್ಟ ಆದ ಬಳಿಕ ಆತ ಧರ್ಮಸ್ಥಳಕ್ಕೆ ಹೋಗ್ತಾನೆ. ಧರ್ಮಸ್ಥಳವನ್ನು ದಾಟಿ ಹೋಗಿದ್ದಾದ್ರೆ ಬೇರೆಯದ್ದೇ ಜಾಗವನ್ನು ತೋರಿಸ್ತಾನೆ ಅನ್ನೋದು ಅಲ್ಲಿ ಕನ್ಫರ್ಮ್ ಆಗುತ್ತೆ. ನೋಡಿ ಇದೇ ಜಾಗ ನೋಡಿ, ನಾನು ಆಗ್ಲಿಂದ ಹೇಳ್ತಾ ಇದ್ದೆ, ಇದೇ ಸೇತುವೆ. ಈ ಸೇತುವೆಯ ಪಕ್ಕದಲ್ಲೇ ಆ ಉತ್ಖನನ ಕಾರ್ಯ ಕೂಡ ನಡೆದಿತ್ತು. ನಮ್ಮ ಕ್ಯಾಮರಾಮನ್ ಆ ಸೇತುವೆಯನ್ನು ಕೂಡ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈಗ ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿದ್ದಾರೆ. ಎಂಟ್ರಿ ಆಗ್ತಾ ಇದ್ದಂತೆ ಈಗ ಸ್ನಾನಘಟ್ಟದ ಬಳಿ ಈಗ ಬಹುತೇಕ ರೀಚ್ ಆಗ್ತಾರೆ. 12ನೇ ಪಾಯಿಂಟ್ ಆದ ಬಳಿಕ ಸ್ನಾನಘಟ್ಟ ರೀಚ್ ಆಗ್ತಾರೆ. ಆದರೆ ಇವತ್ತು 13ನೇ ಪಾಯಿಂಟ್ಗೆ ಹೋಗ್ತಾರಾ ಅಥವಾ ಬೇರೆ ಯಾವುದಾದ್ರು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತಾನ ಅಥವಾ ಕಲ್ಲೇರಿ ಬಳಿ ಆತ ಕರ್ಕೊಂಡು ಹೋಗ್ತಾನ, ತೀವ್ರ ಕುತೂಹಲ ಅಂತೂ ಇದ್ದೇ ಇದೆ. ವೆಹಿಕಲ್ಗಳೆಲ್ಲವೂ ಕೂಡ ಸ್ಲೋ ಆಗ್ತಾ ಇದೆ. ಈಗ ಪ್ರಮುಖವಾಗಿ 12ನೇ ಪಾಯಿಂಟ್ನ ಬಳಿ ಈಗ ಆತನನ್ನು ಕರ್ಕೊಂಡು ಹೋಗ್ತಿರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. 12ನೇ ಪಾಯಿಂಟ್ ಕೂಡ ದಾಟಿದ್ದಾರೆ. 12 ಪಾಯಿಂಟ್ ದಾಟಿ ಆ ಬಳಿಕ ಅವರು ಸ್ನಾನಘಟ್ಟದ ಹತ್ರ ಹೋಗ್ತಾರೆ. ಒಂದು ವೇಳೆ ಸ್ನಾನಘಟ್ಟದ ಬಳಿ ಎಡಭಾಗಕ್ಕೆ ತಿರುಗಿಕೊಂಡಿದೆ ಆದರೆ ಅಲ್ಲಿ 13ನೇ ಪಾಯಿಂಟ್ಗೆ ಹೋಗ್ತಾ ಅನ್ನೋದು ಕಷ್ಟ ಆಗುತ್ತೆ. ಒಂದು ವೇಳೆ ಎಡಭಾಗಕ್ಕೆ ತಿರುಗಿಕೊಳ್ಳಲಿಲ್ಲ ಅಂತಂದರೆ ಇನ್ನೂ ಕೂಡ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾಗಿ ಬಹಳ ಕುತೂಹಲ ಅಂತೂ ಇದ್ದೇ ಇದೆ. 2-3 ನಿಮಿಷಗಳಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ 13ನೇ ಪಾಯಿಂಟ್ಗೆ ಹೋಗೋದಿಲ್ಲ ಶ್ರೀಪಾದ್. ಈಗ ಸ್ಪಷ್ಟವಾಗಿ ನಮಗೆ ನೇರ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ. 13ನೇ ಪಾಯಿಂಟನ್ನು ಕೂಡ ಬಿಟ್ಟು ಅವರೀಗ ಬೇರೆ ಒಂದು ಸ್ಥಳದತ್ತ ಈಗ ತಳ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ನಾವಿಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ವಿ ಶ್ರೀಪಾದ್. ಪ್ರಮುಖವಾಗಿ ಆತ 13ನೇ ಪಾಯಿಂಟ್ಗೆ ಹೋಗ್ತಾರಂತಿತ್ತು, ಆದರೆ 13ನೇ ಪಾಯಿಂಟ್ ದಾಟಿ ಈಗ ಮತ್ತೊಂದು ಪ್ಲೇಸ್ಗೂ ಕೂಡ ಆತ ಹೋಗ್ತಾನೆ. ಧರ್ಮಸ್ಥಳದ ಬಳಿ ಈಗ ತೆರಳ್ತಾ ಇರುವಂಥದ್ದು. 13ನೇ ಪಾಯಿಂಟ್ ಈಗ ಹೋಗಿಲ್ಲ, 13ನೇ ಪಾಯಿಂಟ್ಗೆ ಹೋಗಿಲ್ಲ ಕನ್ಫರ್ಮ್. 13ನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ ಕಾರ್ಯಾಚರಣೆ ನಡೆಯೋದಿಲ್ಲ. ಮತ್ತೊಂದು ಕಡೆ ಈಗ ಪ್ರಮುಖವಾಗಿ ಬೇರೊಂದು ಭಾಗಕ್ಕೆ ಈಗ ಆತ ಹೋಗ್ತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಇನ್ನೇನು ಧರ್ಮಸ್ಥಳದ ಪೊಲೀಸ್ ಠಾಣೆಯ ಬಳಿ ಈಗ ಬಂದು ತಲುಪಿದ್ದಾರೆ. ಧರ್ಮಸ್ಥಳದ ಪೊಲೀಸ್ ಠಾಣೆಯ ಸಮೀಪದಲ್ಲೇ ಈಗ ಪಾಸ್ ಆಗ್ತಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ ಅಲ್ಲಿ ಒಂದು KSRP ವಾಹನ ನಿಂತಿದೆ. ಪ್ರಮುಖವಾಗಿ ಈ ಮಹಾತ್ಮ ಗಾಂಧಿ ರಸ್ತೆ ಅಂತ ನಾವು ಕರಿತೀವಿ, ಆ ಮಹಾತ್ಮ ಗಾಂಧಿ ರಸ್ತೆಯನ್ನು ದಾಟಿ ಈಗ ಮುಂದಕ್ಕೆ ಹೋಗ್ತಿದ್ದಾರೆ. ಜೊತೆಗೆ ಈಗ ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ಬಂದು ಈಗ ತಲುಪಿದ್ದಾರೆ. ಧರ್ಮಸ್ಥಳದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಈಗ ಪಾಸ್ ಆಗ್ತಿದ್ದಾರೆ. ಇನ್ನು ಇದಾದ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆ ಆದ ಬಳಿಕ ಧರ್ಮಸ್ಥಳ ಬರುತ್ತೆ. ಧರ್ಮಸ್ಥಳ ಆದ ಬಳಿಕ ಹೊಸ ಜಾಗಕ್ಕೆ ಕೆಲ್ಲೋರಿಗೆ ಕರ್ಕೊಂಡು ಹೋಗ್ತಾನ ಅಥವಾ ಹೊಸ ಪಾಯಿಂಟನ್ನು ತೋರಿಸ್ತಾನೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಈಗ ನಾವೇನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ಇದು ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಹೋಗ್ತಾ ಇರುವಂಥ ದೃಶ್ಯ ಈಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಈಗ ಧರ್ಮಸ್ಥಳ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹೋಗ್ತಿದ್ದಾರೆ.
ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಧರ್ಮಸ್ಥಳ ಮುಂದೆ ಬಂದಿದ್ದಾರೆ. ಶ್ರೀಪಾದ್ ಧರ್ಮಸ್ಥಳವನ್ನು ತಲುಪಿದ್ದಾರೆ. ಧರ್ಮಸ್ಥಳ ಪೊಲೀಸ್ ಠಾಣೆ ಮುಂಭಾಗದಿಂದ ಅವರು ಪಾಸ್ ಆಗ್ತಿರುವಂಥ ದೃಶ್ಯವನ್ನ ಗಮನಿಸ್ತಿದ್ದಾರೆ. ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಪಾಸ್ ಆಗ್ತಿದ್ದಾರೆ. ನೋಡಿ, ಇವತ್ತು ಒಂದು ಕಡೆ ಎಲ್ಲವೂ ಕೂಡ ಧರ್ಮಸ್ಥಳದಲ್ಲಿ ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆ ಹತ್ತ ಈಗ ವೆಹಿಕಲ್ಗಳನ್ನು ನಿಲ್ಲಿಸಿದ್ದಾರೆ. ಶ್ರೀಪಾದ್ ಇಲ್ಲಿ ಏನಾದರೂ ತಿರುವನ್ನ ಪಡೆದುಕೊಳ್ಳುತ್ತಾ ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರಾ ಅಥವಾ ಬೇರೆ ಎಲ್ಲಾದರೂ ಮೂವ್ ಆಗುತ್ತಾ ಅನ್ನೋದು ಕುತೂಹಲ ಕೇಳಿಸ್ತಾ ಇದೆ. ಈಗ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಮುಂದೆ ತೆರಳುತ್ತಿದ್ದಾರೆ. ಧರ್ಮಸ್ಥಳ ಪೊಲೀಸ್ ಠಾಣೆಯನ್ನು ಹೊರತುಪಡಿಸಿ ಇನ್ನೂ ಕೂಡ ಮುಂದೆ ಅವರು ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಕೆಲ ಕಾಲ ಧರ್ಮಸ್ಥಳ ಪೊಲೀಸ್ ಠಾಣೆ ಮುಂದೆ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ನಾವೇ ಗಮನಿಸಿದ್ವಿ. ಒಂದು 10 ಸೆಕೆಂಡ್ಗಳ ಕಾಲ ಧರ್ಮಸ್ಥಳ ಪೊಲೀಸ್ ಠಾಣೆ ಮುಂದೆ ಆ ಒಂದು ವಾಹನವನ್ನು ನಿಲ್ಲಿಸಲಾಗಿತ್ತು. ಆ ಬಳಿಕ ಮತ್ತೊಮ್ಮೆ ಸೂಚನೆ ಕೊಟ್ಟರು ಇನ್ನು ಮುಂದೆ ಹೋಗಬೇಕು ಅಂತೇಳಿ. ಈಗ ಗೇಟ್ ವೇ ಆಫ್ ಧರ್ಮಸ್ಥಳದ ಮುಂದೆ ಈಗ ಆತ ಸಾಕ್ತಾ ಇರುವಂತದ್ದು. ಗೇಟ್ ವೇ ಆಫ್ ಧರ್ಮಸ್ಥಳವನ್ನು ಕೂಡ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಶ್ರೀಪಾದ್ ಇಲ್ಲಿಂದ ನೇರವಾಗಿ ಆತ ಈಗ ಧರ್ಮಸ್ಥಳದ ಒಳಭಾಗಕ್ಕೆ ಈಗ ಕರ್ಕೊಂಡು ಹೋಗ್ತಾರೆ. ಶ್ರೀಪಾದ್ ಧರ್ಮಸ್ಥಳದ ಒಳಭಾಗಕ್ಕೆ ಆತನನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಶ್ರೀಪಾದ್ ಈಗ ಧರ್ಮಸ್ಥಳದ ಗೇಟ್ ವೇ ಆಫ್ ಧರ್ಮಸ್ಥಳ ಅಂತ ಏನ್ ಕರಿತೀವಿ ಆ ಒಂದು ಜಾಗದಲ್ಲಿ ಆತನನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಧರ್ಮಸ್ಥಳದ ಒಳಗಡೆ ಧರ್ಮಸ್ಥಳದ ಗೇಟ್ ವೇ ಆಫ್ ಅಂತ ಏನ್ ಕರಿತೀವಿ ಅದರ ಒಳಭಾಗದಲ್ಲಿ ಕರ್ಕೊಂಡು ಈಗ ಮತ್ತೊಂದು ಈ ಗೊಮ್ಮಟೇಶ್ವರಕ್ಕೆ ಹೋಗುವಂತ ಜಾಗ ಏನಿದೆಯಲ್ಲ ಆ ಜಾಗಕ್ಕೆ ಅದನ್ನ ಕರ್ಕೊಂಡು ಹೋಗ್ತಿರುವಂತ ದೃಶ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಪ್ರಮುಖವಾಗಿ ಶ್ರೀಪಾದ್ ಧರ್ಮಸ್ಥಳದ ಗೇಟ್ ವೇ ಆಫ್ ಧರ್ಮಸ್ಥಳ ಅಂತ ನಾವು ಕರಿತೀವಿ ಆ ಒಂದು ಸ್ಪಾಟಿಗೆ ಬಂದು ಅಲ್ಲಿಂದ ಮುಂದೆ ಈ ಒಂದು ಗೊಮ್ಮಟೇಶ್ವರ ಸನ್ನಿಧಿ ಏನಿದೆಯಲ್ಲ ಆ ಸನ್ನಿಧಿಗೆ ಹೋಗುವಂತ ರಸ್ತೆಯಲ್ಲಿ ಈಗ ಪಾಸ್ ಆಗ್ತಿದ್ದಾರೆ. ಇಲ್ಲೊಂದು ಸನ್ನಿಧಿ ಹೋಟೆಲ್ ಕೂಡ ಇದೆ. ಆ ಸನ್ನಿಧಿ ಹೋಟೆಲ್ನ ರಸ್ತೆಯಲ್ಲೇ ತೆರಳ್ತಾರ ಅಥವಾ ಬೇರೆ ಯಾವ್ದಾದ್ರು ಒಂದು ಮಾರ್ಗಕ್ಕೆ ಕರೆದುಕೊಂಡು ಹೋಗ್ತಾನ ಅನ್ನೋದು ತೀವ್ರ ಕುತೂಹಲ ಕೇಳಿಸ್ತಾ